ನಮ್ಮ ಮನ್ಯಾಗ ನೀವು ಅನ್ನಕತ್ತು ನಮಗ ಬರೋ ಬಡ್ಡಿ ದುಡ್ಡು ವಸೂಲಿ ಮಾಡಲಿಲ್ಲ. ಏನೊಂದಿನ್ಲ ಮುದಿ ಧರ್ಮ ಅವನು ಹೊಲಕ್ಕ ಗಳೆ ಹಚ್ತೀವಂತ ಹೇಳಿ ಬಂದೀನಿ. ಮತ್ತ ಮುಂಜಪ್ಪ ಹೇಳಿ ಬಂದಿ ಕೇಳಿದ್ರ ಹುಂಡ್ರಿಯಪ್ಪ ಕರೆದ್ರ ಹಾರಿಯಪ್ಪ ಇವ್ಯಾರು ಶಬ್ದ ಬಿಟ್ಟು ಮತ್ತೇನ್ರ ಆಯ್ತಂದ್ರೆ ನಿಂತ ಯಾಗ ನೋಡ್ತು ಪಾಣಿ ನೋಡೋದು ದಿಟ್ಟಿಸಿ ಕೊಡೋದು ಕೈ ಮುಟ್ಟಿಸಿ ಕೊಟ್ಟಿದ್ದು ಕೊಡ್ಲಾರ್ದಂಗೆ ನಾಲ್ಕು ಪೆಟ್ಟು ತಟ್ಟಿಸಿ ದೊಡ್ಡಿನರ ಮನೆಯ ಕಟ್ಟಿಸಿ ನಾನಾಗಿನಿ. ಈ ಮೀಸೆ ಸಾಪಾರು ಮನ್ಯಾಗ ಒಬ್ಬ ಯಕಚ್ಚಿತ್ತು ಮಾತಾಡೋ ಖಡಕ್ ಕಾರ್ಬಾರ್ಯನ್ನ ತರದು ನನಗಾಗ್ಲಿಲ್ಲ ಮಗನ, ನನಗಾಗ್ಲಿಲ್ಲ. ನಾ ಕಡಕ್ ಮಾತಾಡ್ಬೇಕಂತ ಪ್ರಯತ್ನ ಮಾಡೀನಿ. ಆದ ಕಡಕ್ ಮಾತಿನ ಭಕ್ತನ ಒಂದಾಗ್ಬಿಟ್ಟೈತಿ ನನಗ. ಬಿಗಿ ಮಗನ ದಿನಕ್ಕೆ 4 ಹೊತ್ತು ಗಾಂಜಾ ಧೈರ್ಯ ತಾನಾಗೆ ಬರ್ತೈತಿ. ಅಲ್ಲೇ ನಮ್ಮೂರಾಗ ಒಂದ್ ಸಣ್ಣ ಹುಡುಗ ನೋಡೋದ್ರಂಗಿಲ್ಲ ಮಗನ. ಹೌದಪ್ಪ, ನಿಮ್ ಮಾತನ್ನ ಸುಳ್ಳು ಆಡ್ರಿ. ಆ ಧರ್ಮಚ್ಚಿನ ಮಬ್ಬ ರಂಗ್ರಿ ರಂಗನವ್ರಿ ಸೈನ್ಸ್ರಿ ದಿನರ ಅದಾನಲ್ಲ ಮಬ್ಬ. ಆ ಮಬ್ಬೇನ್ರ ಕೊಬ್ಬಿನಿಂದ ನಿನ್ ಮೈ ಮ್ಯಾಗೇರೇನ್ರ ಬಂದನ ಮತ್ತ ಬರಸ್ತಾಡ್ರಿ ಸಾವುಕಾರ. ಕಾಡ್ ತೆಗಿತಿ ಅಂತ ಕರ 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 ಅನ್ಕಳ್ರಿ ಸಾವುಕಾರ. ಏನೋ ಕಾಲು ತೆಗಿತಾನಂತ ಮಗ. ಯಾರಲ್ಲೇ ಕಾಲ ನನ್ನ ಕಾಲು ತೆಗಿತಾನಂತ ಹೇಳಿ ನಾನು ಮಗ ರಂಗ. ಅಂತೂ ಪೂಜಾರಿ ಮಗನ ಜುಟ್ ಕಟ್ಟು ಮಾಡೋ ಸಮಯ ಬಂದಂಗ ಆಯ್ತು. ಮತ್ತೇನ್ರಿ ಎಗರಾಡಿನಲ್ಲಿ ಆ ಮಗ ರಂಗ ತಾಡ್ರಿ. ಆ ಬಡ್ಡಿ ಬೈರಿಂಗಳಿ ಹೊಲಕ್ ಬಂದ್ ಕರೆ ಆದ್ರ ಅವನು ಹೊಟ್ಟೆ ಬಗದ ಬಿಟ್ಟು ಸಿಟ್ಟಿಲ್ಲ ರೀ ದನಿಯರ. ಏನು ನನಗೆ ಭೈರ ಅಂತ ಏಕವಚನದಿಂದ ಮಾತಾಡಂಗ ನನ್ನ ಮಗ ರಂಗ. ಸಹಜ ಆಯ್ತಾರಪ್ಪ, ಸಹಜ ಆಯ್ತಾರಿ. ಗುಡಿಗೆ ಬಂದ ಅನ್ನ ಪ್ರಸಾದ ತಿಂದು ಸೊಕ್ಕು ನೆತ್ತಿಗೆ ಕತ್ತಿಯಂಗ ಕುಣಿಯವ್ರಿ ದನಿಯರ. ನೆತ್ತಿಗೆರಿಂದ ನೀರು ಕುಡಿಯಲೇಬೇಕು. ಹಿಂಗ ಮಾತಾಡ್ಬೇಕಾದ ಆ ಬಿಕಾರಿ ನಮಗ ಧರ್ಮ ಇದ್ದಿಲ್ಲ ಹೇಳಲಿ. ಇದ್ದೀನ್ರಪ್ಪ ಇದ್ದ. ಏ ಅಜ್ಜ, ನಿನ್ ಮಗ ಸ್ವಲ್ಪ ಬುದ್ಧಿ ಹೇಳಂದೇಪ ದನಿಯರ. ಇನ್ನ ಮಗನ ಹೊಲ ಮಣಿ ನಮ್ಮ ಕಾಲಾಗ ಮಾಡ್ಕೊಂಡ ಬಿಟ್ಟು ಬಿಡ್ಬೇಕು. ಸಾಕರ ನಿಮ್ಮ ರಾಕ್ಕ ಎಂತೆಂತ ಶುಭ ಕಾರ್ಯಕ್ಕ ಸಹಾಯ ಹೋಗುತ್ತೆ ಅನ್ನೋದು ಮರ್ತಾರಿ ಜನ. ತುಫಾಣಿ ಈ ಬಡ್ಡಿ ಬೈರಪ್ಪನ ದುಡ್ಡು ಮಳೆ ಇಲ್ಲದ ಕಂಗಾಲಾದಾಗ ಅನ್ನ ಹಾಕೈತಿ. ನಿಂತೋಗು ಮದ್ವಿ ಕಂಕಣ ಕಡಿಸೈತಿ. ಊರಾಗ ಚಾಕ್ರಿ ಮಾಡ್ರಿಗೆಲ್ಲ ಸರ್ಕಾರಿ ನೌಕರಿ ಕೊಡಿಸೈತಿ. ಬಿಕಾರಿ ನನ್ನ ಮಕ್ಕಳು ಹೆಂಡ್ರಿ ಹರಿಗೆ ಮಾಡ್ಸಕ ದವಾಖಾನಿಗೆ ಲಕ್ಷಗಟ್ಲೆ ದುಡ್ಡು ಕೊಟ್ಟೈತಿ. ಹೊಟ್ಟಿಗೆ ಇಟ್ಟಿಲ್ಲ. ಇಂತ ನನ್ನ ಮಕ್ಕಳಿಗೆ ಎಷ್ಟು ಬೇಕಾದ ಇನ್ನು ದುಡ್ಡಿದ್ದು ಸಾವುಕಾರ ನಾನು. ನಾನಾಗೆ ಎಷ್ಟು ಬೇಡ. ನಮಸ್ಕಾರ. ಬಾ ಧರ್ಮ ಬಾ. ನಿನ್ನ ಮಗ ದಡ್ರಂಗ್ಯ ನಮ್ಮ ಗುಮಾಸ್ತನ ಮೇಲೆ ಮೈಮನೇರಿ ಬಂದಂತಾರ. ಯಾಕೆ ತಿರ್ಕಿ ಅನ್ನ ತಿಂದು ಗುರ್ಕಿ ಹೊಡ್ಯಾಕತ್ತನ ಕ್ವಾಣ. ಆ ಕ್ವಾಣನ ದೇವ್ರಿಗೆ ಬಿಟ್ಟಂಗ್ ಬಿಟ್ಟು ಆಮೇಲೆ ಮದ ಇರಿಂದ ಚಂಡ ಕಡಿಸಿನ ಮಗನ ಬಲು ಎಚ್ಚರ. ಧನ್ಯರ ಏನೋ ಮಳಬುದ್ಧಿ ತಿಳ್ದ ತಪ್ಪು ಮಾಡ್ಯಾನ್ರಿ. ನಾ ಅದಿನಲ್ರಿ ನಿಮ್ ಸಾಲ ತಗೊಂಡವ. ನಾನ್ ನಿಮ್ರನ್ನ ತೀರಿಸ್ತೀನಪ್ಪ, ನಾನ್ ನಿಮ್ರನ್ನ ತೀರಿಸ್ತೀನಿ. ನಿನ್ ಮಗ ನೋಡ್ರಿ ಹಂಗ್ರಿ ಹಂಗದ ನೋಡ್ರ. ನಾನು ಸಾಕರ ಕಾಲ್ ಕಡ್ದ ನೋಡಪ್ಪ ಧರ್ಮಜ್ಜ. ನಾನು ಕೂಲಿ ಮಾಡ್ಸಕೊಳ ಈ ಊರಾಗ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನಾಯಿ ಬಗಳಿದ್ರಿ ಆಕಾಶದಾಗ ನಕ್ಷತ್ರ ತಗೊಂಡೆ ತುಪಾಣಿ.
ಹುಲಿ ಕೂಡ ಆಡು ಚಾಷ್ಟೆ ಮಾಡಿದ್ರೆ ಆಡು ಉಳಿದು ಉಂಟೇನ್ರಿ ಅಪ್ಪ. ಹಸಿದ ಹುಲಿಗೆ ಆಹಾರವಾದಿತ್ತು ಆಡು. ನೋಡ್ರಿ ಮಜ್ಜ, ನೀನು ನಮ್ಮೂರಾಗ ಎಲ್ಲಾರ ಬಾಯಾಗ ಅದಿದಿ, ಆದ್ರೆ ನಿನ್ನ ಮಗ ಅದನಲ್ಲ ನಮ್ ಸಾಕಾರ ಅಲ್ಲಾಗ ಹುಲ್ಲು ಕಡ್ಡಿ ಆಗ್ಯಾನ. ಮುಂದುವರಿದ್ರ ನಿನ್ನ ಮಗ ನಿನ್ನ ನಾಲ್ ನೋಡಪ್ಪ. ಯಾಕೆ ನಿನಗೊಬ್ಬಳು ತ್ರಿವೇಣಿ ಅಂತ ಹರಿಯೇಕ್ ಬಂದು ಮುಗಿಲಿರ್ಬೇಕಲ್ಲ, ಮದ್ವಿ ಮಾಡಿ ಕೊಟ್ಟಂಗ್ಲಿ ಆಕೆನ. ಇಲ್ರಿಯಪ್ಪ ಇಲ್ರಿಯಪ್ಪ, ಮಗಳು ಮಣಿಯೂತ ಬೆಳಗ್ ನಿಂತಾಳ. ಮದ್ವಿ ಮಾಡಾಕ ಕೈಯ ಕಾಸಿಲ್ರಿಯಪ್ಪ, ಕೈಯ ಕಾಸಿಲ್ಲ. ಅದಕ್ಕ ನಮ್ಮಂತ ಸಾಹುಕಾರ ಅವಶ್ಯಕತೆ ಅವಶ್ಯವಾಗಿ ಐತಿಲ್ಲೇ ಧರ್ಮ. ಮಾರಿಯಪ್ಪ ಸಹಾಯ ಮಾರಿ, ಇವನ ಎಂಟೈತಿ ಅನ್ನಟ್ಟಿದ್ದು ಇನ್ನೂ ತಿಳಿಸಿಲ್ಲ. ಇನ್ನ ಇವನ ಮಗಳ ಮದುವೆ ಕೊಟ್ಟ ದುಡ್ಡು ಧರ್ಮಜ್ಜ ದಾನ ಏನಕ್ಕ ದಾನ ಕೊಡ್ತೀನಿ ಅಂತ ತಿಳ್ಕೊಳಂಗಿದ್ದ ಕಡು ಬಡತನದ ಬೇಗುದಿಯಲ್ಲಿ ಬೆಂದು ಬೆಂಡಾಗಿರುವ ನನಗೆ ಈ ಹೆಣ್ಣು ಮಗಳ ತಾಯಿಯ ದಾರ ನನ್ನ ಕೊರಳಿಗೆ ಉರಾಗಿ ಹೋಗಿ ಈ ಸೇವೆ ಮಾಡುವುದು ಒಂದೇ ಬಾಕಿ ಉಳಿದಿದೆಯಪ್ಪ. ಬಡವರಾಗ ನೀವು ಬಡವರನ್ನು ನೆಂತಸಿಗೆ ಬೆಳೆಸಿದ ಈ ಕಾಂತಕ ಪರಾಯವಾಗಿರೋ ದೂರ ಆಯ್ತ್ರಿ. ಕಾರ್ಬಾರಿಗಳೇ, ಕನಿಷ್ಠ 2 ಹೊತ್ತು ಆ ಹೊಟ್ಟೆ ತುಂಬುವಷ್ಟು ಅನ್ನ ಹಾಕಿ ಮೈ ಮುಚ್ಚಿಕೊಳ್ಳಲು ತುಂಡು ಬಟ್ಟೆಯನ್ನು ಕೊಟ್ಟು ಕೂಲಿಯಂತೆ ದುಡಿಸಿ ಕಂಡವರು ಗಂಡ ಹೆಂಡತಿಯರು ಸುಖದಿಂದಿದ್ದರೆ ಸಾಕು. ನೋಡ್ತಾರ ಮಜ್ಜ, ಮೊದಲನೇ ಮಾಡಿದ ಸಾಲಕ್ಕ ನಿಮ್ಮ ಹೊಲ ನಮ್ಮ ಕಬ್ಜಾಕ್ ಬರೋದು, ಮುಂದಿನ ಮಾತು ಮುಂದೆ ವಿಚಾರ ಮಾಡುವಂತ. ಈಗ ಧರ್ಮಜ್ಜ ಕೇಳ್ತಾ ಇರೋದು ಮಗಳ ಲಗ್ನಕ್ ಸಾಲ, ಅದಕ್ಕೇನ್ ಬರಕ್ ಕೊಡಂದ್ರಿ ಅವನಂಗ? ಏತು ಪಾಣಿ ಏನು ಬರ್ಕೊಡ್ದಾಡವ, ಅವನ ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋಗುತ್ತಾನ, ನನ್ನ ಮನೆಗೆ ಬಂದ್ರೆ ಸಾಕು. ಮಾತಾಡಿದ್ರು ನಮ್ ಸಾಕಾರ ತಿಳ್ಕೊಂಡೆ ಹೌದಲ್ಲ, ಅವ್ರು ಹೇಳಿದ್ದು ನಿಮ್ ಮಗಳನ್ನ ನಮ್ಮ ಸಾಕಾರ ಮನೆಗೆ ಅಡಿಗೆ ಆಡಿ ಕಳ್ಸಂತ ಹೌದಲ್ರಿ ಸಾವುಕಾರ? ಹೌದು, ನಮ್ಮ ಮನೆ ಅಡಿಗೆ ಕೆಲಸ ಮಾಡುವ ಆಳು ಕೈ ಕೊಟ್ಟು ಹೋಗಿ ಹೊಸ ಆಳು ಸಿಗುತ್ತನ. ನಿನ್ನ ಮಗಳು ನನ್ನ ಮನೆ ಅಡಿಗೆ ಕಾಲ ಕೆಲ್ಸಕ್ಕೆ ಬಂದ್ರ ನಿನ್ನ ಮಗಳ ಲಗ್ನ ಕೊಟ್ಟಕ್ ಸಾಲಕ್ಕ ಬಡ್ಡಿ ಇಲ್ಲ, ಮತ್ತೇನೈತಿ? ಯಾವುದಕ್ಕೂ ನನ್ನ ಮಗಳನ್ನು ಒಂದು ಮಾತು ಕೇಳಿ ನಿಮ್ಮ ವಿಚಾರಕ್ಕೆ ನಿರ್ಧಾರ ತಿಳಿಸ್ತೀನಿ. ಧರ್ಮಜ್ಜ ಕೊಟ್ಟ ಸಾಲಕ್ಕ ಬಡ್ಡಿ ಇಲ್ಲ, ಮತ್ತ ಮೇಲಾಗಿ ಪ್ರತಿದಿನ ಈ ನಮ್ ಸಾಕಾರ ಉಂಡು ಉಳಿದ ಅಡಿಗೆ ನಿಮ್ ಪಾಲಿಗೆ ಒಟ್ನಾಗ ಒಳ್ಳೆ ಅವಕಾಶ ಒದಗಿ ಬಂದೈತಿ. ಕಳ್ಕೊಂಡ್ ಹುಡುಕ್ಯಾಡೋದು ಪಾಡಲ್ಲ, ಇಷ್ಟಿನ ಮ್ಯಾಲೆ ನಿನ್ನಿಸ್ತ ಮನಸ್ಸಿಗೆ ಬರು ಹಂಗ. ಅದೇ ಅಡಿಗೆ ಕೆಲಸ ಮಾಡಿರ ತಾವೇ ಸ್ವಂತ ತಮ್ಮ ಖರ್ಚಿಂದ ನಿಮ್ ಮಗಳ ಮದುವೆ ಮಾಡಿ ಕೊಡ್ತಾರ, ಹೌದಾ ಸಾವುಕಾರ? ಹೌದು, ಅಷ್ಟು ಮಾಡಿದ್ರ ಮಜ್ಜ. ನಾಳೆಗೆ ಬಂದು ಸೈ ಮಾಡಿ ಎಷ್ಟು ಬೇಕಷ್ಟು ಸಾಲ ಒಯ್ದು ಬಿಡ. ಯಾವುದಕ್ಕೂ ನಾಳೆ ನನ್ನ ಮಗಳನ್ನು ಒಂದು ಮಾತು ಕೇಳಿ ನಿಮ್ಮ ವಿಚಾರಕ್ಕೆ ನಿರ್ಧಾರ ತಿಳಿಸ್ತೀನಿ ದಣಿಯರ. ನಾಳೆ ಬಂದು ರೊಕ್ಕ ತಗೊಂಡ್ ಹೋಗು, ಕೈಗೆ ಬಂದ ಲಕ್ಷ್ಮಿ ಕಾಲಿನ ಓದಿ ಬೇಡ, ಇದು ನಿನ್ನ ಬಡತನಕ್ಕೆ ಬಂದ ಬಹುಮಾನ, ತಡೆಬೇಡ ಅನುಮಾನ. ಭಾಗ್ಯ ಬಂದಾಗ ಬುದ್ಧಿ ಕಳೆದುಕೊಳ್ಳಬಾರದು. ನಿಮ್ಮಂತವರು ಅನುಭವದ ನುಡಿಗಳನ್ನು ನಾನು ಧಿಕ್ಕರಿಸಲಾರೆ. ನನ್ನ ಮಗಳ ಸಮೇತ ಬಂದು ನಾನೇ ದುಡ್ಡು ಹೋಯ್ತೀನಿ, ಪಾತನೇರ ದುಡ್ಡು ಹೋಯ್ತೀನಿ, ಬರ್ತೀನಿ ಸಕಲ ಬರ್ತೀನಿ. ತುಫಾಣಿ ಹಣವರ ಗುಡಿಸಲಲ್ಲಿ ಬೆಳೆದಿದ್ದರು ಚಿತ್ರದಾನ ಗೊಂಬೆಂತೆ ಮಾಡಿ ಮನೆಯಲ್ಲಿ ಶೃಂಗಾರಗೊಳಿಸುವ ಸುರಸುಂದರಿ ರತ್ನ ಮಂಜರಿ. ಮಾಡ್ಲಿ
ನಿನ್ನ ಬಣ್ಣದ ಮಾತಿನ ವರ್ಣನೆಯನ್ನ. ಏನು ಬೈರಪ್ಪ, ಕಾರುಬಾರಿಗಳು ನೀವು ಒಂದಾಗಿ ಯಾವುದೋ ಗಹನವಾದ ವಿಚಾರದಲ್ಲಿ ಮಗ್ನರಾದಂತಿದೆಯಲ್ಲ. ಓಹೋ, ಮಾಜಿ MLA ಅವರು ಬರ್ಬೇಕು ಬನ್ನಿ. ರಾಜಕಾರಣಿಗಳು ಬರುದು ಪ್ರತಿ 5 ವರ್ಷಕ್ಕೊಮ್ಮೆ. ಇನ್ನಾದರಂತೆ ಚುನಾವಣೆಯ ಕಾಲ ಸಮೀಪಿಸಿದೆ. ಅದಕ್ಕೆ ನಮ್ಮ ಸಾಕರ ಹತ್ತಿರ ರಹಸ್ಯವ ಮಾತುಕತೆ ಸಂಧಾನಕ್ಕೆ ಒಂಟಿಯಾಗಿ ಬಂದಿದ್ದಾರೆ ಈ ಮಾಜಿ MLAಗಳು. ಅಲ್ಲಿ MLAಗಳ ಮುಖ ನೋಡಿದ ಕ್ಷಣ ಲಕ್ಷಣಗಳನ್ನು ತಿಳಿ ಹೇಳುವುದರಲ್ಲಿ ನಿಮ್ಮ ಕಾರುಬಾರಿಗಳು ತುಂಬಾ ನಿಪುಣರು. ನೋಡ್ರಿ MLA ಅವರೇ, ಈ ಬಾರಿ ಹಣದ ಸಹಾಯ ನಮ್ಮಿಂದ ಆಗದು. ಏಕೆ? ನಾನು ಈ ಬಾರಿಯೂ ಚುನಾವಣೆಯಲ್ಲಿ ಪರಾಭವಗಳು ನಮ್ಮ ಬಲವಾದ ನಂಬಿಕೆ ನಿಮ್ಮಲ್ಲಿ. ಸೋಲು ಗೆಲುವಿನ ನಲುವಿನ ನಗೆ ಮುಂದೆ ಹೊಗೆ ಬೀಸಬಹುದಷ್ಟೇ. ಸಾಮರದ ದುಡ್ಡು ತಾಯಿ ಮಕ್ಕಳನ್ನು ಅಗಲಿಸಿದೆ ಎಂಬ ಗಾದೆ ಅಂತ್ರಿ ದುನೇರ. ಮಾಜಿ ಮಿತ್ರರು ನಮ್ಮೊಂದಿಗೆ ಸ್ನೇಹದಿಂದಿರಬೇಕಾದರೆ ಮೊದಲು ನಾವು ನೀಡಿದ ಲಕ್ಷಾಂತರ ರೂಪಾಯಿ ನಮಗೆ ಕೊಟ್ಟು ನಮ್ಮೊಂದಿಗೆ ಸ್ನೇಹದಿಂದಿರಿ. ಹಣಕ್ಕಾಗಿ ಚಿಂತಿಸಬೇಡಿ. ನಾನು ಶಾಸಕನಾಗಿ ವಿಧಾನಸೌಧದ ಮೆಟ್ಟಿಲು ಹತ್ತಿ ತಿಂಗಳು ತುಂಬುವುದರೊಳಗಾಗಿ ಬೆಂಗಳೂರಿನಲ್ಲಿ ಹೆಕ್ಟರ್ ಗಂಟಲೆ ಭೂಮಿಯನ್ನು ಮತ್ತು ನಿಮ್ಮ ಕೈಗೊಂಬೆಯಾಗಿ ಕುಣಿಯುವಂತ ಪೊಲೀಸ್ ಅಧಿಕಾರಿಯನ್ನು ನಿಮ್ಮ ಊಟದ ವರ್ಗಕ್ಕೆ ಕಾರುಣ್ಯ ಪಕ್ಷಕ್ಕೆ ಬಲ ಇಳ್ಬೇಡಿ. ಮಾರಿ ನೋಡಿ ಮಳ ಹಾಕುವ ಕಾಲವಿದಲ್ಲ. ಸುಮ್ಮನೆ ವ್ಯವಸಾಯ ಮಾಡುತ್ತಾ ಕಾಲ ಕಳೆಯಿರಿ. ಕೆಲವೇ ಮತಗಳ ಅಂತರಿಂದ ಪರಾಭವಗೊಂಡ ನಾನು ಈ ಬಾರಿ ನಿಶ್ಚಿತವಾಗಿಯೂ ವಿಜಯಶಾಲಿಯಾಗುವೆಂಬ ಭರವಸೆ ನನ್ನ ಭವಿಷ್ಯದಲ್ಲಿದೆ. ಅದಕ್ಕಾಗಿ ನಿಮ್ಮ ಸಹಾಯ ಸಹಕಾರ ನನಗೆ ಅವಶ್ಯವಾಗಿದೆ. ನೋಡ್ರಿ MLA ಅವರೇ, ವಿಶ್ವ ಪ್ರಯತ್ನ ಮಾಡಿ ನಮ್ಮೂರ್ ನೋಟಷ್ಟು ನಿಮ್ಗೆ ಹಾಕಿಸ್ತೀನಿ. ಆದ್ರ ರೊಕ್ಕದ ವಿಚಾರ ಬಿಟ್ಟು ಮಾತಾಡ್ರಿ. ಇಷ್ಟಾದರೂ ದೊಡ್ಡ ಮನಸ್ಸು ಮಾಡಿದ್ರಲ್ಲ ಭೈರಪ್ಪ, ಇದೇ ಸಂತೋಷ. ನಾನು MLA ಆದ ಮೇಲೆ ನಮ್ಮ ಈ ತಾಲೂಕಿಗೆ ನಮ್ಮ ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಿಸಿ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಸಮಾರಂಭಗಳಲ್ಲಿ ಹೂವಿನ ಹಾರಗಳನ್ನು ಸತ್ಕರಿಸುವೆ. ಬರ್ತೀನಿ. ನಿಲ್ಲಿ, ಬಹಳ ದಿನಗಳ ನಂತರ ಬಂದಿರುವಿರಿ. ಇಂದು ನಿಮ್ಮ ಊಟೋಪಚಾರ ನಮ್ಮ ಮನೆಯಲ್ಲಿ ಆಗಬೇಕು. ನಿಮಗಾಗಿ ಮಾಡಿ ಮನೆಯಲ್ಲಿ ಎಲ್ಲಾ ತರ ತಯಾರಿಲಿ ನೀವು ಹತ್ತಿರ ಮಾಡಿನ. ಭೈರಪ್ಪನವರೇ, ವಿಶ್ವಾಸಕ್ಕೆ ಧಕ್ಕೆ ತರುವುದು ಅನುಚಿತವಲ್ಲ. MLA ಲೆತ್ತಬಾಣಿ, ನೀನು ಹೋಗಿ ತರ್ತಿರ್ಲಿ ಬಾಟ್ಲಿ. ಪೂರ್ತಿ ಓಪನ್ ಆತ್ರಿ. ಅದ್ರಾಗ ನಮ್ ಜನರಿಗೆ ಸಿಕ್ಕಾಪಟ್ಟೆ ತ್ರಾಸ ಆಗಿತ್ರಿ ಅಪ್ಪ, ಸಿಕ್ಕಾಪಟ್ಟೆ ತ್ರಾಸ ಆಗಿತ್ತ. ನಮ್ಮ ಕಾಲೇಜ್ ಹುಡುಗರಿಗೆ ಅಂತೂ ಅವ್ರವ್ರ ಹುಡುಗ್ಯಾರ ನೋಡ್ಲಾರ್ದ ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ರಿ ಅಪ್ಪ. ಅವ್ರು ಒದ್ದಾಡ್ಬಿಟ್ರ ಅಲ್ರಿ. ನಮ್ಮ ಹುಡುಗಿನು 2 ವರ್ಷ ಆತ ಜಾತ್ರೆ ಬಂದೇ ಇಲ್ಲಕಿ. ಈ ವರ್ಷ ಬಂದಾಳ. ನನ್ನ ಟೇಲರ್ ಜಾತ್ರೆಗೆ ಜಂಪರ್ ಹೊಡ್ಸಾಕ ಬರ್ತಾಳ.
ಅಲ್ರಿ ಈ ಟೇಲರ್ ನೌಕರಿ ಮಾಡೋದು ಬಾಳ ಕಠಿಣ ಐತ್ರಿ ಅಪ್ಪ, ಬಾಳ ಕಠಿಣ ಐತಿ. ಅಲ್ರಿ ಹೆಂಗ್ ಹೊಳ್ದ್ರು ಒಂದ್ ಮಾತಂತಾರ್ರಿ ಅಪ್ಪ, ಹೆಂಗ್ ಹೊಳ್ದ್ರು ಒಂದ್ ಮಾತಂತಾರ. ದುಬದಾಗ ಕಿಂಡಿ ಮಾಡಿದ್ರು ಮಾತು, ತೋಳ್ನ್ಯಾಗ ಗುಂಡಿ ಹಚ್ಚಿದ್ರು ಒಂದ್ ಮಾತಂತ. ಜಂಪರ್ ಹೊಲಸ್ಕೊಂಡು ಚಲೋ ಆಗೈತಂತ ಹೇಳಿದ್ರ ಹೇಳ್ದಾಕಪ್ಪ ಅಂತಂದ್ರ ನಮ್ಮ ಮಾಜಿ ಮೆಂಬರ್ ಸಲಭ ತೊಬೇಕಿನ ಜಂಪರ್ ಚಲೋ ಹೊಲಿಯಪ್ಪ ಅಳಿಯ, ಭಾರಿ ಜಂಪರ್ ಹೊಲಿತೀನಿ ಅಂತ ಒಬ್ಬೇಕೆ ಅಂದ ನೋಡು. ಅದ್ರಾಗ ನಮ್ಮ ಹುಡುಗಿ ಈಗ ಬರ್ತಾಳ್ರಿ. ನಮ್ಮ ಮನೆ ಎದುರಿಗೊಂದು ಹುಡುಗಿ ಬರ್ತೈತೋ ತಮ್ಮ, ನಮ್ಮ ಮನೆ ಎದುರಿಗೊಂದು ಹುಡುಗಿ ಬರ್ತೈತೋ ತಮ್ಮ, ಹುಡುಗಿ ಬರ್ತೈತೋ ನನ್ನ ನೋಡ್ತೈತೋ. ನಿನ್ನೆ ರಾತ್ರಿ ಸಂಜೆಯಾಗ ಬಂದತೆ, ನಿನ್ನೆ ರಾತ್ರಿ ಸಂಜೆಯಾಗ ಬಂದತೆ, ಇವತ್ತು ರಾತ್ರಿ ಹಳ್ಳು ಬಂಡ ಸಿಕ್ಕಿ ಬಂದಾಳು. ನಿನ್ನೆ ರಾತ್ರಿ ಹುಡುಗನ ಸಣ್ಣ ಮಾಡಿತು ತಮ್ಮ, ಹುಡುಗಿ ಮಾಡಿ ಸಣ್ಣ ಮಾಡಿತು. ಚಂದ್ರ ಕಾಳಿ ಸೀರೆ ಊಟ ಇಂದ್ರವಲ್ಲಿ ನನ್ನ ದಂಗಡು ಬಂಗಡು ಎದ್ದು ನೀನು ಹೊಂಟಿಯಲ್ಲ. ಚಂದ್ರ ಕಾಳಿ ಸೀರೆ ಉಟ್ಟು ಇಂದ್ರವಲ್ಲಿ ಎದ್ದು ನೀನು ಹೊಂಟಿಯಲ್ಲ. ನಿನ್ನ ಚಿಕ್ಕದಾಗ ಆಗಿ ಓದಿದಾತಲ್ಲ, ಹುಡುಗಿ ನಾಡಗಿದ್ದವ ನಮ್ಮ ಜಾಣ, ಸುತ್ತಮುತ್ತ ಯಾರು ಇಲ್ಲ ಹಿಂಗ ಬಿಲ್ಲ ಕುಲ್ಲ. ಹ್ಯಾಂಗಾರದಾರ ಹುಡುಗಿ ಕಂಗಾಲ ಬೀಳ, ಹ್ಯಾಂಗಾರದಾರ ಹುಡುಗಿ ಕಂಗಾಲ ಬೀಳ. ಮ್ಯಾಗಿನ ಒಣಗದತ್ತ ಮಸೈತಿ ಮಾಲ ಸಿಂಗಲ್ ಗಾಡಿಗೆ ಡಬ್ಬಲ್ಲ ಹಾರಣ, ಒಂದ ಗಾಡಿಗೆ ಎಡ್ಡ ಹಾರಣ. ಪವ ಪವ ರವ ಸಿಂಗಲ್ ಗಾಡಿಗೆ ಡಬ್ಬಲ್ಲ ಹಾರಣ, ಸಿಂಗಲ್ ಗಾಡಿಗೆ ಡಬ್ಬಲ್ಲ ಹಾರಣ. ದುಬೈಯಲ್ಲಿ ಹೊಡೆಯವನ ಗಾಡಿ ಹೊಡೆಯವನ, ದುಬೈಯಲ್ಲಿ ಹೊಡೆಯವನ ಗಾಡಿ ಹೊಡೆಯವನ. ಅಪ್ಪದ ಹುಡುಗ ಪ್ರಪೋಸ್ ಮಾಡಿ ನೀ ಕಾಯಕತ್ತಿ ಎಲ್ಲ ನಕ್ಕು ಅಂತ ಹಿಂಗ ಕಾಯ್ಬೇಕು. ನೀನು ಯಾವತ್ತಿದ್ರು ನನಗೆ ದಾರಿ. ಹೌದು ಚಂಪ, 8 ದಿವಸ ಆತವ ಅವನ ಕೆಲಸ ಸೂಟಿ ಮಾಡಿ ದೇಸಾಯಿ ಎಲ್ಲ ಫೋನ್ ಮೋನಿ ಫಂಟು ಅಲ್ಲ. ಒಂದು ನಿಮಿಷ ಅವನವನ ರೇಷನ್ ಕಾರ್ಡಿಗೆ ಸೇರ್ಪಡೆ ಮಾಡಿಲ್ಲ, ಪ್ಯಾನ್ ಕಾರ್ಡಿಗೆ ಅರ್ಜಿನೂ ಹಾಕಿಲ್ಲ. ಬರೀ ನಿನಗ ಅರ್ಜಿ ಹಾಕೋದಾಗಿತ್ತನ ಬಾಳೆ. ಒಂದ್ ದಿವ್ಸ ನೀ ಕಾಣ್ತಿದ್ರ ಅವತ್ತ ನೋಡ ನನಗ ಕತ್ತಲೆ ಶಾಪ. ಯಾಕಷ್ಟ ಮಾತಾಡಕತ್ತಿದಿ? ಯಾವಾಗಿದ್ರು ನೀನ ನನ್ನ ಗಂಡ, ಮಾವ ನೀನ ನನ್ನ ಗಂಡ. ಅಲ್ಲ ನಾನಾದ್ರೆ ನಿನ್ನ ಗಂಡ, ನಿನ್ನ ಹೊಲಿಗೆ ಕುಳಿಗೆ ಬೀಳುತ್ತ ದಂಡ. ಏ ಮಮ್ಮ, ಅಲ್ಲ ನೀ ಏನು ಚಿಂತೆ ಮಾಡಬೇಡ. ಯಾವಾಗಿದ್ರು ನಾನು ನಿನ್ನ ಹೆಂಡತಿ ಆಗಿದ್ದೀನಿ, ನೀ ನನ್ನ ಗಂಡ ಆಗೈತಿದಿ. ಚಂಪ, ನೀ ಇಷ್ಟ ಕಾಯ್ದಿಸಿ ವಾದ ಮಾಡಿದ ಅಂದ್ರ
ನಿನ್ನ ಚೈನಿಗೆ ಸಾಲಂಗಿಲ್ಲ ನನ್ನ ಸಂಪತ್ತು. ಹಂಗಂತೇಳಿ ನನ್ನ ಸೃಜನ್ ನೆಟ್ ಸೆಂಟರ್ ಮತ್ತು ನನ್ನ ಟೈಲರ್ ಶಾಪು ಎರಡಕ್ಕೂ ಕಿಲಿ ಹಾಕ್ಬೇಕಾಗತ್ತ. ನನ್ನ ಕಿಸೆ ಖಾಲಿ ಆಗತ್ತ. ಅಲ್ವಮ್ಮ, ದಿನ 1,000 2,000 ದುಡಿಯೋ ನೀನು ನನ್ನ ಖರ್ಚಿಗೆ ನಿನ್ ರೊಕ್ಕ ಎಲ್ಲಿ ಹಾಕ್ಬೇಕು? ಚಂಪ ಹಣಿ ಹಣಿ ಕೂಡಿದ್ರ ಹಾಳ ಅಂತಾರ, ತೆನಿ ತೆನಿ ಕೂಡಿದ್ರ ಬಳ್ಳ ಅಂತಾರ. ನಿನ್ನ ಮದುವೆ ಆಗಿ ನಿನ್ನ ಮದುವೆ ಆಗಿ ನಾನಾಗಲಾರವ ಕಂಪ್ಯೂಟರ್ ಕಲಿತ ಕಳ್ಳ. ನೀ ಏನ್ರ ನನ್ನ ಜೀವಕ್ಕೆ ಆಸರ ಆಗ್ಲಿಕ್ಕಂದ್ರ ನನ್ನ ಜೀವನ ಉಳಿಯೋದಿಲ್ಲ, ನಾ ಸತ್ತು ಬಿಡ್ತೀನಿ ನೋಡ ಮತ್ತೆ. ಅಲ್ಲ, ನನ್ನ ಕರಾರಿಗೆ ನೀವು ಒಪ್ಪಿದ್ದ ಆದ್ರ ನಿನ್ನ ಕೊಳ್ಳಾಗ ಮಂಗಲಸೂತ್ರ ಬೀಳುದು ಖಚಿತ ನೋಡ. ಆತ್ ಬಿಡ, ಹಂಗಂದ್ರ ಇವತ್ತ ನಮ್ಮ ಅಪ್ಪ ಬರ್ಲಿ, ನಮ್ಮ ಅಪ್ಪ ಒಪ್ಪಿಸಿ ನಾವಿಬ್ರು ಬಡ ಬಡ ಮದ್ವೆ ಆಗಿ ಹೋಗ್ಬಿಡೇನು. ತಡ್ಕೋ ಚಂಪ, ಇನ್ನ ಅದಕ್ಕೆ ಟೈಮ್ ಐತಿ. ಎಟ್ಟರ ಅವಸರ ಮಾಡ್ತೀವೋ ನಿನ್ನ ಅವನ. ಅದಕ್ಕ ಮುಹೂರ್ತ ಇಲ್ಲ, ಮಿತಿ ಇಲ್ಲ. ಅಲ್ಲಿ ತನಕ ಹಿಂಗ ಮುಂದವರೀಲಿ ನಮ್ಮಿಬ್ರು ಲವ್ ಸ್ಟೋರಿ. ಅಲ್ಲ, ಇವನ್ನೆಲ್ಲ ಮಾತು ನಮ್ಮ ಅಪ್ಪ ಕದ್ದಿಲ್ಲ ಕೇಳಿಸ್ಕೋಬೇಕು. ಅವ ನಾಳೆ ಒಪ್ಲಿಕ್ಕಂದ್ರೆ ಹೆಂಗ್ ಮಾಡ್ತಿ, ಏನಂತ ಇರುತ್ತ? ಈಗ ಶಕ್ತಿ ನಿನ್ನಲ್ಲಿಲ್ಲ. ಮಾಲ್ರಿ ಮಾಲಿ, ಹೂವಿನ ಮಾಲಿ 5 ರೂಪಾಯಿ 1 ಮಳ, 10 ರೂಪಾಯಿ 3 ಮಳ. ಯಾರಿಗೆ ಬೇಕು ನೋಡ್ರಿ, ಬಡ ಬಡ ಬರ್ರಿ. ಬಂದಪ್ಪ ಇವನು ಬೆಲ್ಲ. ಇವ ಬಂದ್ ಅಂದ್ರೆ ಮುಗೀತು. ಮಲ್ಲ ಬೆಲ್ಲ ಇಬ್ರು ಜೋಡಾಗಿ ಬಂದ್ರಪ್ಪ ಅಂತಂದ್ರ ಸ್ಟೇಜ್ ತುಂಬ ಧೂಳ. ಬೀರ ಪ್ರೀತಿಯ ಸರದಾರ ಬಂದರ ದಿಗ್ವಿಜಯ ವಿಲನ ಮನ ಬರ್ತೀಯಲ್ಲಿ ಎಲ್ಲಿ ಓದ್ ಬಂತ ಆಡೋದ ಹಂಗ ಆಡ್ತಿಲ್ಲ, ಮೈಯಾಗ ಗರ್ಚಿ ಇರೋಣ ಬಂದಂಗ ಆತ. ಜಾತ್ರೆಗೆ ಬಂದಾಕಿ ನನ್ನ ಕಟ್ಟಿಗೆ ಬರಲಿಲ್ಲ. ಇದೇ ಬಂದಾಕಿ ನಮ್ಮ ಚಿಲ್ಕಾದ ಇರಲಿಲ್ಲ. ಇಲ್ಲ ಕಲ್ಲ ಸೇರಿ ಹುಟ್ಟ ಹೋಗಿ ಮನೆಗಳ ನಮನ ಪ್ಯಾರಿ. ಇಲ್ಲ ಕಲ್ಲ ಸೇರಿ ಹುಟ್ಟ ಹೋಗಿ ಮನೆಗಳ ನಮನ ಪ್ಯಾರಿ. ಹುಡುಗ ಹೂಗಾರ ಹಂಗ ಹೊಂಟು ಬಿಟ್ಟೆಲ್ಲ, ಒಂದು ಮಾರು ಹೂವ ಕೊಟ್ಟು ಹೋಗ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಒಂದೆರಡು ಹಾಡೋಣಂತ ಅದನ್ನ ಇಟ್ಕೊಳಕಂತ. ಮೆಹಂದಿ ಲಗಾ के रखना, डोली सजा के रखना, मेहंदी लगा के रखना, डोली सजा के रखना, ये दुनिया बोले आए के प्यार करना, मेहंदी लगा के रखना, डोली सजा के रखना, ಹತ್ತಿ ಬರ್ತಿದ್ದೆಲ್ಲ ಹುಡುಗ चिलगाराने गाऊ नगा
ಸೆಳಸ್ಕೊಳ್ತಿದಿಲ್ಲ ನಿನಗ ಅಲ್ಲ ಅದನ್ನ ಬಿಟ್ಟು ಹೂವ ಮಾರು ವ್ಯಾಪಾರ ಹಿಡಿದಿಲ್ಲ ಲೇ ಅಂದಂಗ ನಮ್ಮಕ್ಕಿ ಹೆಸರು ಹೆಂಗ್ ಗೊತ್ತಾಗ್ತದೆ ನಿನಗ अरे भैया ये लड़की मेरे को बहुत दिन से पहचानती है ಅಂದ್ರ ಬಾಳ ದಿನದಿಂದ ಪರಿಚಯ ನನಗ ನಾವು ಹೂವ ಮಾರವ್ರ ಊರೂರ್ ಅಡ್ಡಾಡ್ತಿರ್ತೀವಪ್ಪ ಊರೂರ್ ಅಡ್ಡಾಡುವಾಗ ನಮ್ ಹೆಣ್ಮಕ್ಳು ಅಂದ್ರೆ ಬಾಳ ಪರಿಚಯ ನಮಗ ಹಿಂಗಾಗಿ ಈಕಿ ನನಗ ಬಾಳ ಪರಿಚಯ ಹೌದು ಮದರಂಗ್ ಹೌದು ಚಂಪಾ ಈ ಲಡ್ಕ ಯಾರಿ ಹೊಸವ್ ಕಣಕತ್ತನ ಯಾ ನೀನ್ ಅವತ್ತವ್ರನ ಸಾಹೇಬ್ರ ಅವ ನಾಳೆ ನನ್ನ ಗಂಡ ಆಗೋದನ್ರಿ ನನ್ನ ಗಂಡ ಆಗೋದನ ಈಗ ಪ್ರೇಮಿ ನಾಳೆ ಸ್ವಾಮಿ ನೀನು ಮಜ್ನು ಈಗಿಲ್ಲ ಇಲ್ಲ ಮೇ ಹೋಗಯ ಅಕೇಲ ರೀ 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 ಅದನ್ನೆಲ್ಲ ಮಾತಾಡೋದ್ ಬಿಡ್ರಿ ಬಡ ಬಡ ನನಗೊಂದು ಮಾರು ಹೂವ ಕೊಡಸ್ರಿ ಏ ಪ್ಯಾಲಿ ನಿನಗಿರುದ ಚೋಟುದ್ದ ಚೊಟ್ಟ ನಿನಗೆ ಯಾಕೆ ಬೇಕಲ್ಲ ಹೂವಿನ ಮಾಲಿ ಅಂದಂಗ ಬಾಳ ಕೇಳಾಕತ್ತಾಳ ನಮ್ಮ ಹುಡುಗಿ ಒಂದು ಹೂವಿನ ಮಾಲಿ ಕಟ್ಟ ತಗೋ ಹೆಂಗ ಹೂವಿನ ಮಾಲಿ ತಗೋ ನೀನ್ ರೊಕ್ಕ ಬೇಕಾಗಿಲ್ಲ ಪ್ಯಾಲಿ ತಗೋಲಿ ನೀನ್ ರೊಕ್ಕ ಬೇಕಾಗಿಲ್ಲ ಹೋಗ್ಲಿ ನೀನು ನೀನೇ ಕಿರಿಕಿರಿ ಹಚ್ಚಿದೆ. ನೀನ್ ರೊಕ್ಕ ಬೇಕಾಗಿಲ್ಲ ಆಕಿ ನಕ್ಕೊಂತ ಹೂವ ಇಟ್ಕೊಂಡ್ ಹೋದ್ರ ಸಾಕು ನನಗ ನನಗೇನ್ ನೀನು ರೊಕ್ಕ ಬೇಕಾಗಿಲ್ಲ ರೂಪಾಯಿ ಬೇಕಾಗಿಲ್ಲ ಮುಂದಿನ ಓಣ್ಯಾಗ ನನ್ನ ವ್ಯಾಪಾರನು ಚಲೋ ಆಗತ್ತ ನನ್ ಗಲ್ಲೆ ಕಟ್ಕೊಂಡು ತುಂಬತ್ತ ಲೇ ಒಂದು ಮಾತು ಹೇಳ್ದಂಗೆ ಕೇಳು ನೀನು ಹಲ್ಲು ಕಿಸ್ತು ಹುಡುಗಿಯರಿಗೆ ಹೂವ ಕೊಡುದು ಬಾಳ ಹಲ್ಲು ಕಿಸ್ರು ಫಿದಾ ಬಿಡ್ತೀನಿ ಅದಕ್ಕ ಹಿಂಗ ಹಲ್ಲು ಕಿಸ್ರ ಹೂವ ಕೊಡುವಂತ ಹಾದಿ ಒಂದಲ್ಲ ಒಂದ್ ದಿವ್ಸ ಕತ್ತಿ ಬಟ್ಟ ಹಾಕೊಂಡು ಹೋಗ್ಬೇಕಾಗತ್ತ ಬಾಳ ಹುಷಾರು ಅಂದಂಗಲೇ ನಮ್ಮ ಊರ ನಿನಗ ಬೆಲ್ಲ ಬೆಲ್ಲ ಅಂತಾರಲ್ಲ ಇದೇನ್ಲಿ ಬೆಲ್ಲ ಸಕ್ರಿ ಹೇಳಲ್ಲ ಸ್ವಲ್ಪ ನೀವೊಬ್ಬ ಅರ್ಕಳಿ ಆಗಿದ್ ನೋಡ್ಯಪ್ಪ ಕೇಳವ ಇಡೀ ಊರ್ ಮಂದಿನ ಕೇಳಿಬಿಟ್ರು ಯಾರಿಗೂ ಹೇಳಿದ್ದಿಲ್ಲ ನಾನು ಆದ್ರೂ ನಿನಗರ ಹೇಳಬೇಕಲ್ಲ ನಾನು ಬೆಲ್ಲ ಅಂತ ಯಾಕಂತಾರಂತ ಈಗ ಹೇಳ್ತೀನಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳು ಅದು ದೊಡ್ಡದೈತಿ ಅಟ ಹತ್ತಿ ಮಾಡಿ ಹೇಳ್ತೀನಿ ಅಂತ ಅಲ್ಲೇ ದೇವ್ರಿಗೆ ಬೆಲ್ಲ ಕೊಡಕಂತ ಹೋಗಿದ್ನಪ್ಪ ಬೆಲ್ಲ ಕೊಟ್ಟು ಕ್ಯಾಟ್ ಹೊಳ್ಳಿ ಬರೋ ಮುಂದ ನಮ್ ಬುದ್ಧಪ್ಪ ಮಾವನ ಮಗಳು ಮಾದೇವ್ ಇದ್ರಿ ಬಂದ್ಲು ಆಕಿಗೆ ಬೆಲ್ಲ ಕೊಟ್ಬಿಟ್ಟೆ ಅಲ್ಲೇ ಒಂದ್ 4 ಮಂದಿ ಕುಂತಿದ್ರು ಅವ್ರು ಯಾರಪ್ಪ 4 ಮಂದಿ ಪೇಂಟರ್ ಮುತ್ಯ ದೇಸಾಯಿ ಮುತ್ತೂರ ಹದ್ನೂರು ಬಸಯ್ಯ ಹಿಂಗತ್ತೆ ಒಂದ್ 4 ಮಂದಿ ಕುಂತಿದ್ರಪ್ಪ ಕುಂದ್ರ ನಾ ನೋಡಿದ್ರು ನೋಡು ಮುಂಜಾನೆ ಚಾಲು ಮಾಡಿದ್ರ ಹೌದಲೇ ಅಲ್ಲ ಮಗನ ಬೆಲ್ಲ ಹಂಗಾಗಿ ನನಗೆ ಬೆಲ್ಲ ಅಂತ ನಾಮಕರಣ ಆಗ್ಬಿಡ್ತಪ್ಪ ಈಗ ನನ್ನ ಹೆಸರು ಮದರಂಗಿ ನಾನ್ ಮಾಡುದು ಹೂವ ಮಾರುವ ವ್ಯಾಪಾರ ಅಪ್ಪಟ ಗುಲಗಂಜಿ ಮನ ಮದರಂಗಿ ಇಷ್ಟ ಮ್ಯಾಗಿರ್ಲಿ ನನ್ನ ಮ್ಯಾಗ ಕಾಜಿ ಚಂಪಾಜಿ ಹೂವನ ರೀ ಅವರ ಹೂವ ಕೊಡಾಕತ್ತಾನ ಮತ್ತೆ ನೀವು ರೊಕ್ಕ ಕೊಡ್ರಿಲ್ಲ ಚಕ್ ಹಂಗಂದ್ರ ಪಕ್ಕ ಹೂವ ಕೊಡ್ತಾನ ರೊಕ್ಕ ಬ್ಯಾಡ ಅಂತ ಹೇಳಿದ್ವಿ ನಮ್ಮ ಹುಡುಗಿದ್ರ ಹೂವ ರೊಕ್ಕ ಕೊಡು ಅಂತಾಳ ತಗೊಂಡು ಹೋಗ್ಬಿಡು ಯಾಕ ನನಗೇನ್ ರೊಕ್ಕ ಬೇಕಾಗಿಲ್ಲ ಆಗ್ಲಿಂದಿಲ್ಲ ರೊಕ್ಕ ತೆಗಿಯಾಕತ್ತಿ ನಮ್ಗ ಸಾಕಾಗ್ಬಿಟ್ಟತಿ ಮತ್ತನೇನೋ ಅದನ್ನ ಹೋಯ್ಕೋ ಏ ನಿಮ್ದು ಕಿರಿಕಿರಿನ ಬಾಳ ಆತ ಅವನವನ್ 2 ವರ್ಷ ಲಾಕ್ಡೌನ್ ಆಗಿತ್ತು ನಾ ಇಬ್ರು ಜೋಡಿಲಿ ನಿಂತೀವಿ ಅವನವನ ನನ್ನ ಸೊಸಿ ಬಂದಾಳ ಅಂತೇಳಿ ನೀ ಒಳ್ಳೆ ಕಾಟ್ ಹೋಗೈತ್ಲೆ ನಿಮ್ದು ಅವನೇನ ಮುಂದೆ ಹೋಗ ನಿಮ್ಮಿಬ್ರು ತಿಂಡಿನ ಬಾಳ ಆಗೈತ್ಲಿ ಹೊರಗಡೆ ಎಲ್ಲ ಜಾಲಿ ಕಂಟಿ ಮರಿಗೆ ಕೆಂಪ ಇವ ಹಂಗ ಹೋಗುದಿಲ್ಲ ಒಂದು ಜಿಂತ ತಚ್ಚ ಬೇಕಾ ಅವಂಗ ಒಗದ ಕಳಸ ಮಾಡ್ತೀರಿ
ಹೇಳ್ರಿ ಅಣ್ಣರ ಕುರ್ಕುರಿ ಅದಾವೇನ್ರಿ ಹೇಳ್ರಿ ಮನೆ ಬಿಟ್ಟು ಬಂದಿರಿ ಮೇಡಮ್ ಮಾರ ಹೇಳ್ರಿ ಮಾಮರ ಕೂದಲ್ ಅದಾವೇನ್ರಿ ಇಲ್ರಿ ಮಲ್ಲ ಇನ್ನ ನೀವ ಇಬ್ರು ಡಿಂಗಿ ಚಕ್ಕ ಮಾಡ್ಕೊಂತ ಕುಂದ್ರಿ ಇಲ್ಲೇ ಬೆಳ್ತಾನ ಆ ತಳಪ ಒಂದ್ ಚಿಂತಾ ಚಿಂತ ಮಾಡೇ ಬಿಟ್ಟಿಲ್ಲ ಮತ್ತೆ. ಹೂವಿನ ಈಗ ಶಕ್ತಿ ನಿನ್ನಲ್ಲಿಲ್ಲ ಅವ ಮಾಲಿ ಕೊಟ್ಟು ಹೋಗ್ಯಾನ ಅವನು ದೊಡ್ಡದೊಂದು ಎರಡು ಹಾರಾರ ಕೊಟ್ಟೋಗಿಲ್ಲ ಇಲ್ಲೇ ಅವನು ಚಿಂತ ಆಗಿ ಮಾಂಗಲ್ಯ ಅಂತಂತೂ ನಾನಿಂತ ಹಾರಾರ ಹಾಕೊಂಡ್ಬಿಡ್ತಿದ್ವಿ ಇಬ್ರು ಕೂಡಿ ಈಗ ಮಾಲಿ ಕೊಟ್ಟೋಗ್ಯಾನ ಈಗ ಶಕ್ತಿ ನಿನ್ನಲ್ಲಿಲ್ಲ ಅಲ್ಲೇ ನಮ್ಮ ಅಪ್ಪ ಬರಾಕತ್ತಾನ ತಡ್ರಿ ಸ್ವಲ್ಪ ಬರ್ಲಿ ಹೇಳಿ ಮಕ್ಕಳು ಅದಕ್ಕೆ ಚಿಂತೆ ಮಾಡ್ತೀನಿ ಹುಕ್ಕಿ ಮಂಚ ಹೋಗಿಲ್ಲ ಬಂದ್ ಅಂದ್ರ ಅವಂಗೇನಿಲ್ಲ ಊಟಿ ಬೇಡ ವಿಸ್ಕಿ ಬೇಡ ರಮ್ ಬೇಡ ಜಿನ್ ಬೇಡ ಓನ್ಲಿ ಗಾಂಜಾ ಸೊಪ್ಪು ಕೊಟ್ಟು ಬಿಡ್ತೀನಿ ಅವಂಗ ಸೇರ್ಕೊಂತ ಕುಂದಿರ್ತಾನ ಗಪ್ ಚುಪ್ಪ ಬಂದಿಗಿಂದ ಬಾ ಎಲ್ಲಾರು ಓಡೋಗಂ ಬಾ ನೀ ತುಪ್ಪಾಣಿ ಸೇರಿಸದ ಮಾನ ನನಗೆತ್ತೋ ನಿಮ್ಮ ಮೇಲೆ ಅನುಮಾನ ಯವ್ವ ಮಗಳ ಚಂಪಾ ಈ ಟೇಲರ್ ಒಬ್ಬ ದಿವಾನ ಏನ್ ಕೊಟ್ಟ ಬಹುಮಾನ ಗಡ ಹೇಳೋ ನಿನ್ನವನ ಏಪ್ಪ ಅವ್ರ ಮ್ಯಾಗ ಅಷ್ಟೇ ಯಾಕ ನೋಡ್ ಪಡಾಕತಿ ಅವ್ರ ಗೆದ್ರು ನನ್ನ ಗಂಡ ಆಗೋರದಾರ ಗಡಿ ಅಲ್ಲವ ಇದು ಗುಳ್ಳೆನರಿ ಏನಾಗಬೇಡ ಮಳ್ಳ ಕುರಿ ಕಲ್ಕಿ ಮತ್ತೆ ಕೈ ಕೈ ಕುಲಿಕಿ ಚಾಲಕ್ಕೆ ನೀನಾಗಬೇಡವಾ ನನ್ನ ಮಾನ ಕಳಿಬೇಡವಾ ಮಗಳ ಮಾವ ಬಾ ಇಲ್ಲೇ ಇವತ್ ನಮ್ಮ ಮಾವ ಅಲ್ಲಿ ನಮ್ಮ ದೋಸ್ತ್ನಿ ನನ್ನ ಮಾತಾಡ್ತೀನಿ ಕೇಳಿ ನನಗ ನಿನ್ನ ಮಗಳನ್ನ ಒಂದ್ ಲೆಕ್ಕಕ್ಕೆ ತರ್ತೀನ ಒಂದ್ ಮೆಟ್ಟಿಗೆ ಹಸ್ತೀನಿ ಹೋಗ್ರಿ 3 ತಿಂಗಳ ಒಂದ್ ಮೆಟ್ಟಿಗೆ ಹಸ್ತೀನ ಅಲ್ಲಿ ತನಕ ಒಟ್ಟ ನೀ ಸುಮ್ಮಿದ್ ಬಿಡು ಹಂಗಂತ ಮಾತು ಕೊಡ್ತೀನಿ ಈ ಶಾಂಪಲ್ ನೀ ಸ್ಯಾಂಪಲ್ ನೀ ಮಾತು ಸ್ಯಾಂಪಲ್ ಮುಂಚೆ ಸಾಗಿ ಉಣಿಸಿ 3 ತಿಂಗಳ ಸಾಗಿ ಕಾಣಿಸಿ ನಿನ್ನಗಡೆ ಮಾವ ನಿನ್ನ ಮಗಳು ಅಂತ ಬುರ್ಕಿ ಹೊಡೆದ ಹರಕೆ ಬಿಡಬೇಕಾದ ದೇವರಿಗೆ ನನ್ನ ಮಗಳನ್ನ ಏಪ್ಪ ಮದುಮಗ ರೆಡಿ ಆಗಿ ನಿಂತು ಬಿಟ್ಟನ ಮನಿ ಮುಂದೆ ಅಂದ್ರ ಹಾಕಿಸ್ಬಿಡು ಬಿಡ ಬಿಡ ಮದುವೆ ಆಗ್ಬಿಡ್ತೀವಿ ಇಬ್ರು ನೀನು ಸಣ್ಣಕದಿ ಅಂದ್ರ ನಿನ್ನ ಮಗಳನ್ನ ಸಣ್ಣಾಕಿನ ನಿನ್ ದೃಷ್ಟಿಯೊಳಗ ನಾನ್ ದೃಷ್ಟಾಗ ಇನ್ನು ಸಣ್ಣಕ್ಕಿ ನೋಡೋಳಿಯ ನಿಮ್ಮವ್ವ ನಮ್ಮ ಅಕ್ಕ ಕರೆ ಹೌದು. ಅಕ್ಕನ ಮಗಗ ನನ್ನ ಮಗಳು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದು ಕರೆ ನಿನಗಾಗಿ ನನ್ನ ಮಗಳು ಇಟ್ಟಿದ್ದು ಕರೆ ಆಗ ನಿಮ್ಮ ಮದುವೆ ಆಗೋ ತನಕ ನಿಬ್ಬರ ನಡುವೆ ನನ್ನದೊಂದು ಅಡ್ಡ ಗೆರೆ ಏ ನಿನ್ನವಣ ನನ್ನೇನ್ ಸಣ್ಣಕ್ಕೆ ಅಂದ್ರ ಹಾಲು ಕುಡಿಯ ಕೂಸ್ ಮಾಡಿ ಅನ್ನ ಲಗು ಲಗು ಅಂದ್ರ ಹಾಕಸ ಮದ್ವೆ ಆಗಿ ಹೋಗ್ಬಿಡ್ತೀನಿ ಅವ್ರ ಮನಿಗೆ ನಾನು ಸಾಕಾರಲ್ವ ಮಗಳ ಸುಗಮವಾಗಲಿರುವ ನಿಮ್ಮ ಬಾಳಿನ ವಿಚಾರ ಇದು ನಿನ್ನ ಮದುವೆ ಖರ್ಚಿನ ಸಮಾಚಾರವಾ ಕಾಸು ತುಸು ಆಮೇಲೆ ಕೊಡ್ತೀನಿ ಮಾತಾಡೋ ಗೆಟ್ಟ ಬಾಸು ಅಲ್ಲೋ ಮಾವ ಬಡ್ಡಿ ಭೈರಪ್ಪನ ದರ್ಬಾರದೊಳಗ ನಿಂದ ಕಾರ್ಬಾರ ಅಂತಲ್ಲೋ ಮರೆ
ಅವನ್ ಟುಜರಿ ಮ್ಯಾಗ ನಿಂದ ಸರ್ವಾಧಿಕಾರ ಐತಂತ. ಅಧಿಕಾರ ನನ್ನದವ್ರು ಕಿಸದಾಗ ಹಾಕಿಲ್ಲ ತುಸು. ಅರೆ ಬಿನ್ ಪಗಾರ ಫುಲ್ ಅಧಿಕಾರ. ಬೆಂಕಿ ಹಚ್ಚು ನಿನ್ನ ಅಧಿಕಾರಕ್ಕೆ ಹೋಗಿ ಬಾಯಿ ಟೇಲರ್ ಚಾಕ್ರಿ ಮಾಡ. ತಿಂಗಳ ಉಣ್ಣಾಕಂತಿ ಚಿಕನ್ನು ಮಟನ್ನು ಬಾಕ್ರಿ ಕೊಡ್ತೀನಿ ನಿನಗ. ಲೇ 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 ಟೇಲರ್ ಚಾಕ್ರಿ ಇದೆ ನಿನ್ ನೌಕರಿ. ಅದ ಮಾವ ನೀ ಲೆಕ್ಕಪತ್ರದ ಬಾಳ ಚೊಕ್ಕದಿ ಅಂತಲ್ಲ, ಅದಕ್ಕ ನಮ್ಮ ಟುಜರಿಗೆ ಇದಕ್ಕ ಟೇಲರ್ ಶಾಪಿಗೆ ನೀನ ಮ್ಯಾನೇಜರ್ ಆಗ್ಬಿಡು. ನಿನಗ ತಿಂಗಳ 10,000 ಅಂದ್ರೆ 10,000, 15,000 ಅಂದ್ರೆ 15,000 ಕೊಡ್ತೀನಿ ನಾನು. ನೌಕರಿ ಮಜಕೂರ. ಏಪ್ಪ ಹುಡುಗ ಬಾಳ ಒಳ್ಳೆಯದನ. ನಮ್ಮ ಲೈಸೆನ್ಸ್ ಹುಡುಕೋದು ಅರ್ಜಿ ಯಾವಾಗ ಹಾಕೋದಪ್ಪ? ಓಕೆ. ಓಟಿಗಾಗಿ ಕಾಯಿ ಕಪನಿ ತೊಟ್ಟು ಈ ಭಾಷೆ ಬದಲಿಸುವ ಈ ತುಪಾನಿವನಲ್ಲ. ಇದು ಜಪಾನಿ ತಲೆ, ಇದು ಜಪಾನಿ ತಲೆ. ಮುಂದಿನ ಮದುವೆ ಮುಹೂರ್ತಕ್ಕ ನಿನ್ನ ಗಟ್ಟಿ ಮಾತಂತಂತೀವಿ. ಅಂತೂ ಇಂತೂ ಸಂಪಾಯಿತು ನಿಮ್ಮ ಅಪ್ಪನ ರಂಪ. ಏಪ್ಪ ನೀ ಹೋಗಿ ಬಾ, ನಾನು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹಾ, ನಾನ್ ಸಂಪಿನ ಪತ್ರಿಕೆ ದೇವಾಚಾರ ಸಾಹೇಬ್ ಇರ್ತೀವ. ಅಲ್ಲಿ ತನಕ ನಿಮ್ಮಿಬ್ರೆ ಪರ್ಮಿಷನ್ ಇಲ್ಲ. ಬಾ ಮಗಳ ದಾರ ನಮಗೈತಿ ಕುಲ್ಲ. ಆತಪ್ಪ ನೀ ನಡಿ, ನಾನು ಬರ್ತೀನಿ. ಹಂಗಾರ ನಾ ಹಿಡಿತೀನಿ ಮನೆ ಕಡೆ ದಾರಿ. ಯಾವ ಮಗಳ ಹುಷಾರವ, ಕಾಲ್ ಜಾರಿ ಬಿದ್ದಿ. ಜಲ್ದಿ ಬಾ, ಇಲ್ಲ ಮುಂದೆ ಕುಂತಾರ ಹಾಳಕೊಂತ ನಿಂದಿರ್ತಾರ. ಮಗಳ ಹೋಗ್ತೀನಿ, ನಾ ಹೋಗ್ಬರ್ತೀನಿ. ಮಾಮರ ನಮ್ಮ ಅಪ್ಪಂಕ್ರು ಹೋದ ಮತ್ತೆ ತಡ ಮಾಡ್ತೀರಿ, ಇನ್ನೊಂದು ಹೋಗದ ಹೋಗ್ಬಿಡ್ರಲ್ಲ. ಆಯ್ತು, ನೀ ಹಂಗಂತಿ ಹಂಗ. ಈ ಜಗವೆಂಬ ಚದುರಂಗದ ಛತ್ರದಲ್ಲಿ ಬಡವರಿಗಾಗಿ ವಿಚಿತ್ರವಾದ ಪಾತ್ರವನ್ನು ನಿರ್ಮಿಸಿದ್ದಾನೆ ಆ ಬರಹಗಾರ. ಅಂತೆ ಸಿರಿತನ ನಗುತ್ತಲಿದೆ, ಬಡತನ ಭಾವನೆ ಎಂಬ ಚಾವಣಿ ಅಡಿಯಲ್ಲಿ ಸಿಕ್ಕು ನರಳುತ್ತಲಿದೆ. ಸಿರಿವಂತರ ಪಾದದಡೆ ಹುಡಿಯಾಗಿ ದುಡಿದರು ಬೆಲೆ ಇಲ್ಲ. ಒಂದು ಹೊತ್ತು ಗಂಜಿಗೂ ಗತಿಯಿಲ್ಲ. ಇಂಥದ್ರಲ್ಲಿ ಮಗಳ ತ್ರಿವೇಣಿ
ಸಾಕು, ವರದಕ್ಷಿಣೆ ಬೇಡದವರೊಬ್ಬ ನನ್ನ ಮಗಳ ಕೈ ಹಿಡಿಯಲು ಮುಂದಾದರೆ ನನಗಾದ ಭಾರ ಒಂದಿಷ್ಟು ಕಡಿಮೆಯಾದಂತಾಗುತ್ತದೆ. ಮಗಳೇ, ಎಲ್ಲಿದೆಯಮ್ಮ? ಎಲ್ಲಿಗಮ್ಮ ಹೋಗಿದ್ದೆ? ಅಪ್ಪ, ಇಂದು ಏನು ಸಿಕ್ಕಿದ್ರಪ್ಪ? ಅದೇ ಪೇಟೆಗೆ ಹೋಗಿ ಹಾಗೆ ಸಿನಿಮಾಕ್ಕೆ ಹೋಗಿದ್ದೆ. ನನ್ನ ಖರ್ಚಿನೆಲ್ಲ ಅವರೇ ಕೊಡ್ತೇನೆ ಅಂದಿದ್ರು, ಅದಕ್ಕೆ ಅವರ ಜೊತೆಲಿ ಹೋಗಿ ಬಂದೆ. ಮಗಳೇ, ಬಡವರಾದ ನಮಗೇಕೆ ಬೇಕಮ್ಮ ಸಿನಿಮಾ ನೋಡೋ ಹವ್ಯಾಸ? ಈ ಮನೆ ಬಡತನದ ಭೂತ ಚೇಷ್ಟೆಗಳ ಬೀಡಾಗಿರುವಾಗ ಸಿನಿಮಾಗಳಿಗಿಂತ ಹೆಚ್ಚಿನ ಅನುಭವ ಈ ನನ್ನ ಬಡ ಗುಡಿಸಿನಲ್ಲಿಯ ದಣಿಯರು ಪಾಠ ಪಡೆದುಕೊಳ್ಳುತ್ತಿರುವಾಗ ಮಗಳೇ, ಯಾರ್ದಮ್ಮ ಈ ಹೊಸ ಸೀರೆ? ಮೈ ಮುಚ್ಚಿಕೊಳ್ಳೋದಕ್ಕೆ ಏನು ಬಟ್ಟೆ ಇಲ್ಲ. ಹೀಗಿರುವಾಗ ಮರ್ಯಾದೆ ಗಂಜಿ ನಾವು ಮೈ ಮುಚ್ಚಿಕೊಳ್ಳೋದು ತಪ್ಪೇನು? ಮಗಳೇ, ಚೂರಿ ಇರ್ತಕ್ಕಿಂತ ಹಾರಿತವಾಗಿದೆ ಹರಿತ ಬಟ್ಟೆಯಿಂದ ನೀವು ಈ ರೀತಿ ಮಾತಾಡೋದು ಸರಿಗೆ ಅಲ್ಲ. ತುಂಡು ಬಟ್ಟೆ ತಂದು ಕೊಡದಿದ್ದರೆ ಪರವಾಗಿಲ್ಲ, ಬೇರೆಯೊಬ್ಬರು ಬಟ್ಟೆ ಹಾಕಿಕೊಂಡ್ರೆ ತಪ್ಪೇನಪ್ಪ? ತ್ರಿವೇಣಿ, ಹೆತ್ತ ತಂದೆಯನ್ನು ನಿಂದಿಸುವಷ್ಟು ನಿಷ್ಠೂರವಾಯಿತೆ ನಮ್ಮ ಮಗಳೇ. ಮಗಳೇ, ನೀನು ಈ ಧರ್ಮಜನ ಹೆತ್ತ ತಂದೆ ಅಪ್ಪ, ನಿನ್ನಂತ ಪಾಪಿ ಯಾಕಪ್ಪ ಬೇಕು? ಕುಟುಂಬ ಸಂಸಾರ ಇದೆಲ್ಲ ಯಾಕಪ್ಪ ಬೇಕು ನಿನ್ನಂತ ಪಾಪಿ ತಂದೆ? ನಿಜ ಮಗಳೇ, ನಿಜ. ನಾನೊಬ್ಬ ದರಿದ್ರ ತಂದೆ, ದಿನ ಉರಿ ಬಿಸಿಲೆನ್ನದೆ ಕಟ್ಟಿಗೆ ಮಾರಿ ಬಂದ ಕೂಲಿಯಲ್ಲಿ ನನ್ನ ಕೈಯನ್ನು ಉಣಿಸಿ ನಾನು ಬರೀ ಹೊಟ್ಟೆಯಿಂದ ತೊಂಡೆ ಬಟ್ಟೆಯನ್ನು ಹೊತ್ತು ಅರೆ ನಿದ್ರೆ ಮಾಡಿದ ಪಾಪದ ಪ್ರತಿಫಲ ಇಂದಿನ ನಿನ್ನ ನಿಷ್ಠೂರ ನುಡಿಗಳು. ನಿಂದಿಸಮ್ಮ, ನಿಂದಿಸಿ. ಇದ್ದ ಆಸ್ತಿ ಮಾರಿ ಎಲ್ಲವನ್ನ ಕಳೆದುಕೊಂಡು ಈಗ ತಾನೇ ದುಃಖನೇ ಪಡ್ತಿದ್ದೀಯ. ನೀನೆಲ್ಲ ಕಷ್ಟದಲ್ಲಿ ನಮ್ಮನ್ನು ನೂಕಿ ಬಿಟ್ಟೆ. ಆ ಕಷ್ಟದಲ್ಲಿ ನಾವು ಸಿರಿತಾನೆಂದು ಯಾವತ್ತೂ ನೋಡಿಲ್ಲ. ಕಷ್ಟದಲ್ಲಿ ಬಳುತ್ತಿದ್ದ, ಕಷ್ಟದಲ್ಲಿ ನೊಂದು ಬಳುತ್ತಿದ್ದೇವೆ ಇಂದು ನಾವು. ಮಗಳೇ, ಸಂಸಾರದಲ್ಲಿ ನೂರಾರು ಅಡೆತಡೆಗಳು ಅಸ್ತ್ರಗಳಾಗಿ ಕೊರಗುವಾಗ ಆಸ್ತಿಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಅಷ್ಟಂದ ಮಾತ್ರ ಮಕ್ಕಳು ತಂದೆಯನ್ನು, ತಂದೆ ಮಕ್ಕಳನ್ನು ಕೊಂದು ಹೌದಪ್ಪ, ಎಷ್ಟು ಸಾರಿ ಹೀಗೆ ಮಾಡಿದರೆ ಚೆನ್ನಾಗಿರ್ತಿತ್ತು. ನೀನು ಚಿಕ್ಕವರಿದ್ದಾಗ ನಿನ್ನ ಮಕ್ಕಳಿಗೆ ನೀನು ಮಣ್ಣು ಮುಚ್ಚಿದರೆ ನೀನಿಲ್ಲಿ ಕಣ್ಣೀರಿನಲ್ಲಿ ಕಷ್ಟಪಡುವುದು ನಿನಗೆ ಗೊತ್ತಾಗುತ್ತಿಲ್ಲ. ನೋಡು ಮಗಳೇ, ಮಣ್ಣಿನ ಋಣ ತೀರಿಸಲು ಬಂದ ಪ್ರತಿಯೊಬ್ಬ ಮಾನವನ ಸುತ್ತ ಆಸೆ ಎಂಬ ಬಲೆ ಹೆಣೆದುಕೊಂಡಿರುತ್ತದೆ. ಆಸೆ ಮುಂದೆ ಮುಂದೆ ಎಲ್ಲರೂ ಅದರ ಹಿಂದೆ ಹಿಂದೆ ತನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ತಂದು ಕೊಟ್ಟೆ ಕೊಡುತ್ತಾಳೆ. ಸರಿ ಹೋಯ್ತು ಅಂದು ನಾನು ತಿಳಿದ ಹಾಗೆ ನೀನೇನೇ ಹೇಳಿದ್ರು ಎಲ್ಲ ಸರಿ ಹೋಯ್ತು ಅಪ್ಪಾಜಿ. ಮಗ ರಂಗಾಚಾರಿ, ಯಾಕಪ್ಪ ಕಟ್ಟಿಗೆ ಹೊರೆಯನ್ನು ಯಾರು ಕೇಳಲಿಲ್ಲವೇನಪ್ಪ? ಕೇಳಿದರು ಅಪ್ಪಾಜಿ, ಕೇಳಿದರು ಅಪ್ಪಾಜಿ, ಕೇಳಿದರು. ಅವರು ಕೇಳಿದ್ದು ಕಟ್ಟಿಗೆ ಹೊರೆಯನ್ನಲ್ಲ, ಈ ಬಡವರ ರಕ್ತವನ್ನು
ಏನಣ್ಣ ಹೀಗೆ ಹೀಗೆ ಹೇಳ್ತೀವಿ ನೀವು? ತಂಗಿ, ಕಿರಿತನವೆಂಬ ರಾಕ್ಷಸ ಬಡವರ ರಕ್ತ ಭಕ್ಷಿಸಿದಾಗಲೇ ಅವರ ರಕ್ತದ ಭಂಡಾರ ತುಂಬಿ ಆಡಂಬರದ ಮನೆಯ ತೂಗು ಯಾಲೆಯಲ್ಲಿ ಉತ್ಸವದ ಗಾಳಿ ಬೀಸುವುದು ಅಂತೆಯೇ ಬಡವರಾಗಿಯೇ ನೆಲ ಹಿಡಿದಿದ್ದಾರೆ. ಆದರೆ ಶ್ರೀಮಂತರು ಮಾತ್ರ ಮಾಲ ಕಟ್ಟುತ್ತಲೇ ಇದ್ದಾರೆ. ಈ ಕಲಿಯುಗದ ಕುಟರ್ಮಿದ ರಕ್ಷಣ ನುಡಿ ಕೇಳಿ ಎಚ್ಚರಾಗಿ, ಸಿಡಿದೇಳು ಬಡವರಲ್ಲಿ ಬಲವಿಲ್ಲ. ಬಡವ ಬದುಕಬೇಕಾದರೆ ಬದುಕಿನಲ್ಲಿ ಬದುಕಿಸಬೇಕು, ಗುರಿ ಸಾಧಿಸಬೇಕು. ಬಂಡೆದೆಯ ಗಂಡನಾಗಿ ಹೇಗಿದ್ದರೂ ಗುರಿ ಸಾಧಿಸಿ ಬದುಕಬೇಕು. ಶೌರ್ಯ ಸಾಹಸ ಧೈರ್ಯ ತುಂಬಿದ ಪ್ರತಿಧ್ವನಿಯೂ ಅರ್ಥ ನನಗಾಗಲಿಲ್ಲ ತಂಗಿ. ಎಲ್ಲಿದೆ ಅರ್ಥ ಇರೋದು? ಅದು ಹಾಗೆ ಅಲ್ಲ. ಬಡವರು ಮುನಿಸಿಕೊಂಡರೆ ದಾಂಡಿಗರನ್ನು ಕರೆಯಿಸಿ ಬಾರ್ಕೋಲುವಿಂದ ಬಾಸುಂಡೆ ಬರಿ ಹಾಕಿಸಿ ಈ ಊರಿಂದಲೇ ದೂರ ತಳ್ಳಿಬಿಡುತ್ತಾರೆ. ಅದಕ್ಕೆ ಹೇಳಿದ್ದಾರಮ್ಮ, ಬಡವನ ಕೋಪ ದವಡೆಗೆ ಮೂಲವೆಂದು, ಮಾದವಡೆಗೆ ಮೂಲವೆಂದು. ಅದರಂತೆ ನೋಡು, ಮೈನೆತ್ತ ಮಗಳು ಮನೆಯಲ್ಲಿದ್ದರೆ ನಿಮಗೂ ಕಷ್ಟ ಆಗೋದಿಲ್ಲೇನಪ್ಪ? ನೋಡಿದ ಜನ ಮನೆಯಲ್ಲಿ ಹೆಣ್ಣು ಮಗಳು ಇಟ್ಟುಕೊಂಡಿದ್ದಾರೆ ಎಂದು ನಿಮಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಅದಕ್ಕೆಂದೆ ಹಿಂದೂ ಸಾವುಕಾರ ಮನೆ ಹತ್ರ ಸಾಲ ಕೇಳಲು ಹೋಗಿದ್ನಮ್ಮ, ಸಾಲ ಕೇಳಲು ಹೋಗಿದ್ದೆ. ಅಪ್ಪ, ನಾವು ಮೊದಲು ಮಾಡಿದ ಸಾಲಕ್ಕೆ ಹೊಲದಲ್ಲಿ ಗಳೆ ಹಚ್ಚಲು ತಯಾರಾಗಿದ್ದಾರೆ ಅಂದಾಗ ಮತ್ತೆ ಮರು ಸಾಲ ಮಾಡುವುದಕ್ಕಿಂತ ಈ ಗುಡಿಸಲು ಜಾಗೆ ಇದನ್ನೇ ಖರೀದಿ ಬರೆದು ಕೊಡಬೇಕೆಂದು ಅವರಲ್ಲಿ ನನ್ನ ಆಸೆಯನ್ನು ಮನಬಿಚ್ಚಿ ಹೇಳಿದ್ನಪ್ಪ, ಮನಬಿಚ್ಚಿ ಹೇಳಿದೆ. ಅದಕ್ಕೆ ಆ ಸಾಹುಕಾರ ಕೈ ಮುಚ್ಚಿ ಸಹಾಯ ಮಾಡುತ್ತೇನೆಂದು ಮುಂದಾಗಿರಬೇಕಲ್ಲವೇ ಅಪ್ಪ? ಮುಂದಾಗಲಿಲ್ಲ ಅಪ್ಪ, ಮುಂದಾಗಲಿಲ್ಲ. ಇರುವುದನ್ನು ಈ ಗುಡಿಸಲು ಜಾಗವನ್ನು ಖರೀದಿ ಬರೆದು ಕೊಟ್ಟು ಬೀದಿಗೆ ಇಳಿಯಬೇಕೆಂದು ಮಾಡಿದ ಎಂದು ನಂದು ನುಡಿದರಪ್ಪ, ನಂದು ನುಡಿದರು ಸಾವುಕಾರರು. ಏನು? ಒಂದು ತಿನ್ನುವ ಕಟಕ ಹೃದಯದ ಸಾಹುಕಾರ, ಮರ್ಕಡದಂತಿರುವ ಸಾಹುಕಾರ ನೊಂದು ನುಡಿದನೆ. ಅಪ್ಪ, ಅವನ ಸಹಾಯ ಸಹಾನುಭೂತಿ ನಮಗೆ ಬೇಕಾಗಿಲ್ಲ. ಏನಿದ್ದರೂ ಸಾಲದ ರೂಪದಲ್ಲಿ ಕೊಡಬೇಕು. ನಾನು ಅವರ ಮನೆಯ ಜೀತದಾಳಾಗಿ ದುಡಿದಾದರೂ ಹಣ ಕೂಡಿಸುತ್ತೇನೆ. ಯಾರೂ ಜೀತದಾಳಾಗಿ ದುಡಿಯಬೇಕಾಗಿಲ್ಲಪ್ಪ, ದುಡಿಯಬೇಕಾಗಿಲ್ಲ. ನಮ್ಮ ಸಾವುಕಾರರು ತ್ರಿವೇಣಿಯ ಮದುವೆ ಭಾರ ಹೊತ್ತುಕೊಂಡಿದ್ದಾರಪ್ಪ, ತ್ರಿವೇಣಿಯ ಮದುವೆ ಭಾರವನ್ನು ಹೊತ್ತುಕೊಂಡಿದ್ದಾರೆ. ಏನು ಸಾಹುಕಾರ ಅಂದ್ರೆ ಸಾಹುಕಾರರು ನನ್ನ ಮದುವೆ ಭಾರವನ್ನು ಹೊತ್ತುಕೊಂಡಿದ್ದಾರೆ? ಅದೆಂದು ಭಾಗವು ನಡೆಯಲಿ ಮದುವೆ ಗರ್ಜನೆ, ಗರ್ಜಿಸಿದ ಸಿಂಹನಾಗಿ ನಡೆಯಲಿ ಗರ್ಭದ. ತಂಗಿ, ನಿನ್ನ ಮಾತು ಅಕ್ಷರ ಸಹಿತ ನಿಜ ತಂಗಿ. ದೊಡ್ಡವರು ತೋರಿಸಿದ ದಯ ದಕ್ಷಿಣದ ಹಿಂದೆ ಮೋಸ ಎಂಬ ಹರಿದಾದ ಭಕ್ತಿ ನಮ್ಮನ್ನು ಸದಾ ಹಿಂಬಾಲಿಸುತ್ತಿರುತ್ತದೆ. ಮೊದಲು ನಾನು ಅವರ ಮಾತುಗಳನ್ನು ನಂಬಿರಲಿಲ್ಲಪ್ಪ, ನಂಬಿರಲಿಲ್ಲ. ಆದರೆ ಅವರು ಮಾಡಿದ ಸಹಾಯದ ಸಾಲಕ್ಕಾಗಿ ನಮ್ಮ ಮಗಳಾದ ತ್ರಿವೇಣಿ ಅವರ ಮನೆಯ ಆಗಿ ಅಲ್ಲಪ್ಪ, ಅವರ ಮನೆಯ ಮಗಳಾಗಿ ಅವರ ಮನೆಯ ನಿತ್ಯ ಪೂಜೆ ಪುನಸ್ಕಾರ ಮಾಡಿ ಅವರಿಗೆಲ್ಲ ಮೃಷ್ಟಾನ್ನ ಭೋಜನ ಬಡಿಸುವ ತಾಯಿಯಾಗಿಯಪ್ಪ, ತಾಯಿಯಾಗಿ. ಏನು? ನನ್ನ ತಂಗಿ ತ್ರಿವೇಣಿ ಆ ಸಾಹುಕಾರನ ಮನೆ ಅಡುಗೆ ಆಳ? ಅಪ್ಪ, ಕೇವಲ ತ್ರಿವೇಣಿ ಮದುವೆಯಾಗಿ ಗಂಡನ ಮನೆಗೆ ಹೋಗೋ ತನಕಪ್ಪ, ಗಂಡನ ಮನೆಗೆ ಹೋಗೋ ತನಕ.
ಹಾಗಿದ್ದರೆ ಮೊದಲೇ ಕೇಳಬೇಕಾಗಿತ್ತಲ್ಲ ಅಪ್ಪಾಜಿ. ತ್ರಿವೇಣಿ, ಅಣ್ಣ ನೋಡಿ, ಈ ವನವಾಸ ಉಪವಾಸ ಇದೆಲ್ಲ ನನ್ನಿಂದ ಆಗದು ಅಣ್ಣ. ನೋಡಿ, ನಾನು ಮಾತ್ರ ಅದೆಂದಿಗೂ ಆಗುದಿಲ್ಲ. ನಾನು ಸಾಹುಕಾರರ ಮನೆಗೆ ಮೃಷ್ಟಾನ್ನವನ್ನು ಉಂಡು ಅಲ್ಲಿಂದಲೇ ಮೃಷ್ಟಾನ್ನದ ಭೋಜನ ಮಾಡಬೇಕೆಂದು ತಯಾರಾಗಿದೆ. ಅಪ್ಪಾಜಿ ನೋಡಿ, ಆದಷ್ಟು ಬೇಗ ಸಾಹುಕಾರರ ಮನೆಗೆ ಹೋಗಿ ನನ್ನನ್ನು ಅವರ ಮನೆಯಲ್ಲಿ ಕೆಲಸ ಮಾಡುವ ಹಾಗೆ ಅಡಿಗೆ ಮಾಡುವ ಹಾಳವನ್ನಾಗಿ ಮಾಡಿಕೊಳ್ಳುತ್ತಾರೆ. ಕೇಳಿಕೊಂಡು ಬಾ ಅಪ್ಪಾಜಿ. ನಿನ್ನ ಹಿತ ಚಿಂತನೆ ಮಾಡುವ ಈ ಅಣ್ಣನ ಮಾತು ಧಿಕ್ಕರಿಸಿ ಆ ಸಕ್ಕಿನ ಮನೆಗೆ ಹೊಕ್ಕುವುದಾದರೆ ಬೆಕ್ಕಿ ವಿಚಾರದ ಮಾತೇಕೆ ಈಗ? ಹೋಗು, ಮನ ಬಂದಂತೆ ಚಕ್ಕಂದವಾಡು. ಸುಗಮವಾಗಲಿರುವ ತ್ರಿವೇಣಿಯ ಬಾಳಿನ ಪುಟಗಳಲ್ಲಿ ಹೋರಾಟತನದ ವಾಗ್ದಾನದ ಪ್ರತಿಕಾರದ ಪುಟ ಕೊಡಬೇಡಪ್ಪ, ಪುಟ ಕೊಡಬೇಡ. ಅಪ್ಪ, ನಾವು ಬಡವರಾಗಿರಬಹುದು ಬದುಕಿನಲ್ಲಿ, ಆದರೆ ಮಾನ ಮರ್ಯಾದೆ ಎಂಬ ಹೊದಿಕೆಯನ್ನು ಹೊತ್ತುಕೊಂಡಿದ್ದೇವೆ ನಿಜ ಜೀವನದಲ್ಲಿ. ನೋಡು, ದುಡಿದು ತಿಂದರೆ ನಿಮಗೇನಾದರೂ ನನ್ನಿಂದ ಮಾನ ಮರ್ಯಾದೆ ಏನೋ ಹಾಳಾಗುತ್ತದೆ ಏನಣ್ಣ? ಆ ಸಾಹುಕಾರರ ಮನೆ ಅಡಿಗೆ ಹಾಳಾಗಿ ದುಡಿದು ತಿನ್ನುವುದಕ್ಕಿಂತ ಮೇಲು ಮತ್ತೆ ಉತ್ತಮರ ಮನೆ ಹಾಳಾಗಿ ದುಡಿದು ತಿನ್ನುವುದು ಎಷ್ಟೋ ಪಾಲಿಗೆ ಮೇಲು. ಅವನೊಬ್ಬ ಕ್ರೂರ ಕಾಮುಕ. ಕೇವಲ ತ್ರಿವೇಣಿ ಮದುವೆಯಾಗಿ ಗಂಡನ ಮನೆಗೆ ಹೊಂದಿಕೊಳ್ಳುವ ತನಕ ಆ ದುಷ್ಟ ಸಾಹುಕಾರ ಬುದ್ಧಿಯನ್ನು ಕೊಂಡಾಡುವುದು ನಮಗೆ ಬೇಡಪ್ಪ, ಬೇಡ. ಅವನು ದುಷ್ಟನಾಗಿದ್ದರೇನು, ಅವನು ಏನು ಪ್ರಯೋಜನ? ಅವನಿಗೆ ಹೇಗೆ ಪಾಠ ಕಲಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವನಿಂದ ಇದ್ದು ಅವನ ಹತ್ರ ಕೆಲಸ ಮಾಡಿ ಆದಷ್ಟು ಬೇಗ ನೀವು ಬುದ್ಧಿ ಕಲಿಸಿ ಹಠ ತೊಟ್ಟು ಸಾಧಿಸುತ್ತೇನೆ ನನ್ನ. ಛಲಗಾರ್ತಿ, ಅಗ್ನಿಯಲ್ಲಿ ತಂಪು ಕಾಳು ಕೂಟ, ವಿಷದಲ್ಲಿ ಅಮೃತ ಸಿಹಿ ತುಂಬಿರುತ್ತದೆ. ಛಲಗಾರ್ತಿಗೆ ಸಿಗುವ ಬೆಲೆ ಕೊನೆ ಗಳಿಗೆಯಲ್ಲಿ ಸಿಗುವ ಬೆಲೆ ಒಳ್ಳೆಯ ಹಾಲಿಗೆ ಹಾಕುವ ಹೆಪ್ಪಿನ ಬದಲಾಗಿ ಉಪ್ಪು ಬೆರೆಸಿದ ಒಡೆದ ಹಾಲಿನಂತಾಗುತ್ತದೆ ಎಂಬುದು ಸತ್ಯ. ಆದರೆ ಅದರಿಂದ ಯಾವುದು ಸಮಸ್ಯೆ ಆಗುದಿಲ್ಲ. ಹಾಗಾಗಿ ಆ ಸಾಹುಕಾರನ ಮನೆಯಲ್ಲಿ ಹೇಗೆ ಜೀವನ ಮಾಡಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ಜಾಣ್ಮೆಯ ಪ್ರದರ್ಶನ ಇದು ಯಾವುದು ಹೊಸ ವಿಚಾರ ಮಗಳೇ? ಮಗಳಂತಿರುವ ನನ್ನ ಮೇಲೆ ಆ ದುಷ್ಟ ಕಾಮುಕ ಕೆಟ್ಟ ಕಣ್ಣು ಇಡದೆ ನನ್ನನ್ನು ಮಗಳಂತೆ ನೋಡಿಕೊಂಡು ಮನೆ ಅಡಿಗೆ ಹಾಳಾಗಿ ಇಟ್ಕೊಂಡಿದ್ದಾನೆ ಅಪ್ಪಾಜಿ. ಹಾಗಿದ್ದರೆ ಈ ಬಡ ಗುಡಿಸಲು ಅರಗೂಳು ಉಪವಾಸವೇ ನಮಗಿರಲಿ. ಆ ದುಷ್ಟನಿಂದ ದೂರವಿದ್ದು ಬಿಡೋಣಮ್ಮ, ದೂರವಿದ್ದು ಬಿಡೋಣ. ಇನ್ನು ಮುಂದೆ ನೋಡಿ, ನಿಮಗೆ ಯಾವ ಕಷ್ಟನೂ ಬರುವುದಿಲ್ಲ, ಯಾವ ತೊಂದರೆಯೂ ಬರುವುದಿಲ್ಲ. ನಾನು ನಿಮ್ಮನ್ನು ನೋಡಿ ಸಾಕಿ ಸಲ್ಲಿಸುತ್ತೇನೆ. ಇನ್ನು ಮುಂದೆ ಆಟ ತೊಟ್ಟು ನನ್ನ ಶೀಲವನ್ನು ಕಳೆದುಕೊಳ್ಳದೆ ನಾನು ಹೇಗೆ ಜೀವನ ಮಾಡುತ್ತೇನೆಂದು ನೀವೇ ನೋಡಿ. ಬನ್ನಿ ಅಪ್ಪ, ಊಟ ಮಾಡಬೇಕಂತೆ. ಯಾವುದಕ್ಕೂ ಹೊರ ಋಷಿ ಕಲ್ಮೇಶ್ವರ ಸದಾ ನಮಗೆ